ಪರಮ ಪೂಜ್ಯ ಸದ್ಗುರು ಶ್ರೀ ಹವಾಮಲ್ಲಿನಾಥಾಯ ನಮಃ. ಶ್ರೀ ಗುರು ಬುದ್ಧ ಬಸವ ಅಂಬೇಡ್ಕರ ಹರಳಯ್ಯ ನಮಃ. ಭಾಗ್ಯಲಿಂಗ ಆಶ್ರಮ, ಭವಿಷ್ಯಲಿಂಗ ಆಶ್ರಮ, ಮನಗೂಳಿ, ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲಾ ವಿಜಯಪುರ. ಶ್ರವಣ ಮಾಡುತ್ತಿರುವ ಎಲ್ಲ ಸದ್ಭಕ್ತರಿಗೆ ನನ್ನ ಶರಣಾರ್ಥಿಗಳು. ಇಂದು ನಾನು ಪತಿ ಪತ್ನಿಯರ ಸ್ಥಾನಮಾನ ಎಂಬ ವಿಷಯದ ಮೇಲೆ ಒಂದೆರಡು ವಿಚಾರಗಳನ್ನು ಹಂಚಿಕೊಳ್ಳುತ್ತಾ ಇದ್ದೇನೆ. ಪತಿ ಪತ್ನಿಯರು ಒಬ್ಬರಕ್ಕೊಬ್ಬರು ಅರಿತುಕೊಂಡು ಒಂದೇ ಬಂಡಿಯ ಎರಡು ಗಾಲಿಗಳು ಇದ್ದಂತೆ ಸಮಾನ ಭಾವದಿಂದ ಸಮಭಾವದಿಂದ ಬಾಳುವುದನ್ನು ಕಲಿಯಬೇಕು. ಪತ್ನಿಯ ದೃಷ್ಟಿಯಲ್ಲಿ ದೊಡ್ಡ ಬಂಗಲೆ, ಕಾರು, ಸಂಪತ್ತು, ಆಸ್ತಿಪಾಸ್ತಿ, ಬ್ಯಾಂಕ್ ಬ್ಯಾಲೆನ್ಸು ಇದ್ದರೆ ಸಾಲದು. ಪತಿಯ ಸ್ಥಾನಮಾನ ಇರಲೇಬೇಕು. ಪತಿ ಇರದೇ ಇದ್ದರೆ ಆಕೆಯ ಸ್ಥಾನಮಾನ ಕನಿಷ್ಠವಾಗಿರುತ್ತದೆ. ಎಲ್ಲವೂ ಇದ್ದು ಅದು ನಶ್ವರವಾಗಿರುತ್ತದೆ. ಆದ್ದರಿಂದ ಪತಿಗೆ ಮರ್ಯಾದೆ ಕೊಡುವುದನ್ನು ಕಲಿಯಬೇಕು. ಪತಿಯ ಲೋಪದೋಷಗಳನ್ನು ತವರು ಮನೆಯಲ್ಲಾಗಲಿ ಅಥವಾ ಹೊರಗಿನವರಲ್ಲಾಗಲಿ ಹೇಳಲೇಬಾರದು. ಜೀವನದಲ್ಲಿ ಪತಿ ಇಲ್ಲದೇ ಇದ್ದರೆ ಅವರ ಜೀವನ ವ್ಯರ್ಥವೇ ಸರಿ. ಮೊಮ್ಮಗನ ಮದುವೆಯಲ್ಲಿ ಎಲ್ಲರೂ ಖುಷಿಯಾಗಿದ್ದರು. ಆ ಅಜ್ಜಗೆ ಬಂಗಾರ ಚೈನ, ಹೊಸ ಬಟ್ಟೆ ಹಾಕಿ ಶೃಂಗಾರ ಮಾಡಿ ಒಂದು ಕುರ್ಚಿಯ ಮೇಲೆ ಕೂಡಿಸಿದ್ದರು. ಆ ಅಜ್ಜನು ಕಣ್ಣೀರು ಹಾಕುತ್ತಿದ್ದನು. ಯಾಕೆ ಅಂತ ಕೇಳಿದಾಗ ಅಜ್ಜಿಯ ನೆನಪಾಯಿತು ಎಂದ. ಅಜ್ಜಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಎಂದು ಕಣ್ಣೀರು ಹಾಕುತ್ತಿದ್ದ. ಅಂದರೆ ಪತಿ ಪತ್ನಿಯರ ಜೀವನ ಹೇಗಿರಬೇಕು ಎಂಬುದು ನಮಗೆ ಗೊತ್ತಾಗುತ್ತದೆ. ಆದ್ದರಿಂದ ಜೀವನದಲ್ಲಿ ನಾವು ಮೃದುವಾಣಿಯನ್ನು ರೂಢಿಸಿಕೊಳ್ಳಬೇಕು. ಆ ಮೃದುವಾಣಿ ಮಾತು ಕತ್ತರಿಸಿದ ಕರುಳನ್ನು ಕೂಡಿಸುತ್ತದೆ. ನಾವು ಕತ್ತರಿಯಂತೆ ಆಗದೆ ಸೂಜಿಯಂತೆ ಇರಬೇಕು. ನಮ್ಮ ವಾಣಿ ಕಠಿಣವಾಗಿರಬಾರದು. ಆ ಕಠೋರವಾಣಿ ನಮ್ಮ ಕರುಳನ್ನು ಕತ್ತರಿಸಿಬಿಡುತ್ತದೆ. ಆ ಕಠೋರವಾಣಿ ನಮ್ಮ ಶರೀರಕ್ಕಷ್ಟೇ ಅಲ್ಲ, ಮನಸ್ಸಿನಲ್ಲಿ ಕೊನೆಯವರೆಗೂ ಉಳಿಯುತ್ತದೆ. ಆದ್ದರಿಂದ ಮಾತನಾಡುವಾಗ ನಾವು ಮೃದು ವಚನವನ್ನೇ ಪಾಲಿಸಬೇಕು. ಶಾಂತಿ, ಸಹನೆ, ತಾಳ್ಮೆ ನಮಗಿರಬೇಕು. ಸಭೆಯಲ್ಲಿ ಆದ ಅಪಮಾನ ಅದು ಶರೀರಕ್ಕೂ ಮನಸ್ಸಿಗೂ ತಗುಲುತ್ತದೆ. ವ್ಯಾಪಾರದಲ್ಲಿ ಆದ ನಷ್ಟವೂ ಅದೇ ಥರ ಇರುತ್ತದೆ. ಕಾಲಲ್ಲಿ ಮುರಿದ ಮುಳ್ಳುವು ಸಹಿತ ಅದು ಶರೀರ ಮನಸ್ಸಿಗೆ ಆವರಿಸುತ್ತದೆ. ಹಾರಾಡುವ ತೂರಾಡುವ ಯೌವನ ಅದು ನಮಗೆ ಕಷ್ಟವೇ ತಂದುಕೊಡುತ್ತದೆ. ಆದ್ದರಿಂದ ನಾವು ಹೇಗೆ ಬಾಳಬೇಕು, ಹೇಗಿರಬೇಕು ಎಂಬುದನ್ನು ಅರಿತುಕೊಳ್ಳಬೇಕು. ನಮಗೆ ಜ್ಞಾನ ಇರಬೇಕು. ಏನು ಮಾಡುತ್ತೇವೆ, ಏನು ನುಡಿಯುತ್ತೇವೆ, ಯಾವ ಮಾರ್ಗದಲ್ಲಿ ಸಾಗಿದ್ದೇವೆ. ಮನೆಯಲ್ಲಿ ಯಾರ ಮನೆಯಲ್ಲಿ ತಂದೆ ತಾಯಿಗಳಿಗೆ ಮರ್ಯಾದೆ ಇರುವುದಿಲ್ಲವೋ, ಗೌರವ ಇರುವುದಿಲ್ಲವೋ ಅಲ್ಲಿ ಲಕ್ಷ್ಮಿ ಕೊನೆಯವರೆಗೂ ಉಳಿಯುವುದಿಲ್ಲ, ಸುಖ ಸಂತೋಷ ಇರುವುದಿಲ್ಲ. ಇನ್ನು ಪತಿ ಪತ್ನಿಯರಲ್ಲಿ ಜಗಳ, ಕದನ, ಭಿನ್ನಾಭಿಪ್ರಾಯಗಳು, ನಕಾರಾತ್ಮಕ ಭಾವನೆಗಳು ಇದ್ದರೂ ಸಹಿತ ಅಲ್ಲಿ ಲಕ್ಷ್ಮಿ ವಾಸವಾಗಿರುವುದಿಲ್ಲ. ಮುಂದೆ ಏನಾದರೂ ಅವಘಡ ಸಂಭವಿಸುತ್ತದೆ ಎಂಬುದನ್ನು ಅರಿತುಕೊಳ್ಳಬೇಕು. ಯಾರ ಮನೆಯಲ್ಲಿ ಶಿವನಾಮ ಸ್ಮರಣೆ ಇರುವುದಿಲ್ಲವೋ ಅದು ಸಹಿತ
ಸುಖ ಶಾಂತಿ ನೆಮ್ಮದಿಯಿಂದ ಇರುವುದಿಲ್ಲ. ಆದ್ದರಿಂದ ನಾವು ಕಣ್ಣಿನಿಂದ ನೋಡಿದರೂ ಅದು ಸತ್ಯವಾಗಿರುವುದಿಲ್ಲ. ಅಂದರೆ ಒಮ್ಮೊಮ್ಮೆ ನಾವು ಕಣ್ಣಿನಿಂದ ನೋಡಿದರೂ ಅದು ಸತ್ಯವಾಗಿರುವುದಿಲ್ಲ. ಅದನ್ನು ಪ್ರಮಾಣಿಸಿ ನೋಡಬೇಕು. ಯಾವುದು ಉಚಿತ ಯಾವುದು ಅನುಚಿತ ಎಂಬುದನ್ನು ಪ್ರತ್ಯಕ್ಷ ನೋಡಿದರೂ ಪ್ರಮಾಣಿಸಿ ನೋಡುವ ದೃಷ್ಟಿ ನಮ್ಮದಾಗಬೇಕು. ಕಿವಿ ಮೂಗು